ಈಗ ರವಿಕುಮಾರ್ ಇಂಡಿವಿಜುವಲ್ ಅಲ್ವಾ, ಅವ್ರಿಗೆ ಬಿಟ್ಟಿರ್ತಕ್ಕಂಥ ಕ್ಷಮೆ ಕೇಳಬೇಕಾ ಬೇಡ ಅಂತೇಳಿ ಇಟ್ ಪೋರ್ಟ್ರೇಸ್ ಹಿಸ್ ಇಮೇಜ್. ನಾವು ಅವ್ರನ್ನ ಟೀಕೆ ಮಾಡೋಕ್ಕೆ ಇಲ್ಲಿ ಹೋಗೋದಿಲ್ಲ. ಅವ್ರು ಆ ರೀತಿ ಮಾತಾಡಿದ್ದಾರೆ, ಒಬ್ಬ ಹೆಣ್ಮಗಳಿಗೆ ಹಂಗೆ ಮಾತಾಡಿದ್ದಾರೆ. ಕ್ಷಮೆ ಕೇಳಬೇಕೋ ಕೇಳಬಾರ್ದು ಅಂತಕ್ಕಂಥದ್ದು ಅವರಿಗೆ ಅದು ತಲೆಯಲ್ಲಿ ಇಲ್ಲ ಅಂತಂದರೆ ವಿ ಕೆನಾಟ್ ಫೋರ್ಸ್. ಬಟ್ ಐ ವುಡ್ ರಾದರ್ ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಇಂಥದ್ದನ್ನ ಹೇಳಿಕೆಗಳನ್ನ ಹೇಳಿದ್ರಿಂದ ಏನು ಸಾಧನೆ ಇದೆ? ಅದು ಹೋಗಿ ಹೆಣ್ಮಗಳು, ಅದು ಮತ್ತೆ ಇವ್ರು ಹೇಳೋ ಲೆಕ್ಕಕ್ಕೆ ಟೀಕೆ ಮಾಡೋಕ್ಕಲ್ಲಿ ಹಿಂದೂ ಹೆಣ್ಮಗಳು, ಅಲ್ಲೊಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಲಾಸ್ಟ್ ಟೈಮ್ ಟೀಕೆ ಮಾಡಿದ್ರು ಪಾಕಿಸ್ತಾನದಿಂದ ಬಂದಾಳೆ ಅಂತೇಳಿ. ಈ ಅಮ್ಮ ಯಾರು? ಶಾಲಿನಿ ರಜೇಶ್ನಿ ಅವ್ರು ಹಿಂದೂ ಅಲ್ಲ ಅಮ್ಮ? ಈಗ ಯಾರು ಮಾತನಾಡೋದಿಲ್ಲ ಈ ವಿಷಯದಲ್ಲಿ. ಈ ವಿಚಾರಗಳಿಗೆ ನನ್ನ ಪ್ರಕಾರ ನಮಗೆ ಈ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕಿದು. ಪಕ್ಷಾತೀತವಾಗಿ ಎಲ್ಲರಿಗೆ ನಾಚಿಕೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬಂದು ತಲುಪಿದ್ದೀವಿ. ಇದರಿಂದ ಏನು ಭಾಳ ದೊಡ್ಡ ಅಭಿವೃದ್ಧಿ ಆಗೋದಿಲ್ಲ, ಇದರಿಂದ ಏನು ಭಾಳ ದೊಡ್ಡ ಬದಲಾವಣೆ ಆಗೋದಿಲ್ಲ. ಇದರಿಂದ ದೊಡ್ಡ ಸಮಾಜದಲ್ಲಿ ಏನು ಯಾವುದೋ ಮೆಸೇಜ್ ಕೂಡ ಕೊಡಲ್ಲ ನಾವು ಈ ರೀತಿ ಮಾತಾಡಿದ್ರೆ. ಎಲ್ಲ ಪಕ್ಷದ ನಾಯಕರುಗಳಾಗಿರ್ಬೋದು, ನಾವು ನಮ್ಮ ಹತೋಟಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಈ ಸಂವಿಧಾನದಲ್ಲಿ ಹೆಂಗೆ ಮಾತನಾಡಬೇಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ.